ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೆಂಗದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಈ ವ್ಲಾಗು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಕ್ಷಮೆ ಇರಲಿ. ಇವತ್ತಿನ ವ್ಲಾಗ್ ಒಳಗೆ ಏನಿರುತ್ತಪ್ಪ ಅಂತ ಅಂದರೆ, ನನ್ನ 4ನೇ ತಿಂಗಳ ಪ್ರೆಗ್ನೆನ್ಸಿ ಅಂದರೆ ಕಾಳು ಕುಬ್ಸ ಮಾಡೋಕ್ಕೆ ನಮ್ಮ ತವರು ಮನೆಯವರು ಬರ್ತಾರೆ. ಆ ವ್ಲಾಗ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಚಿಕ್ಕ ಫಂಕ್ಷನ್ ಅಂತಲೇ ಹೇಳ್ಬೋದು. ಯಾವ ಥರ ಮಾಡ್ತೀವಿ ಅಂತ ಹೇಳಿ ನಿಮಗೂ ತೋರ್ಸೋಣ ಅನ್ನೋ ಕಾರಣಕ್ಕೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ 4ನೇ ತಿಂಗಳಲ್ಲಿ ಈ ಫಂಕ್ಷನ್ನ ಮಾಡ್ತಾರೆ. ಹಾಗಾಗಿ ಇವತ್ತು ನೋಡ್ರಿ ನಾನು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಗ್ಯಾಸನ್ನು ಎಲ್ಲನೂ ಒರೆಸ್ಕೊಂಡು ಇವಾಗ ಪೂಜೆ ಮಾಡತ್ತೀನಿ. ಅಂದರೆ ಅಡುಗೆ ಮಾಡಬೇಕಲ್ವ, ಹಾಗಾಗಿ ಗ್ಯಾಸ್ನ ಪೂಜೆ ಮಾಡಿಕೊಂಡು ಡೈಲಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ ಅಡುಗೆ ಮಾಡೋದು. ಇವಾಗ ನೋಡಿರಿ ಕಡಲೆಬೇಳೆನ ಕುದಿಯೋಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಇವತ್ತು ಕರಿಗಡುಬು ಮಾಡ್ತಾಯಿದ್ದೀವಿ. 4ನೇ ತಿಂಗಳು ಕಾಳು ಕುಬ್ಸ ಮಾಡಬೇಕು ಅಂತ ಅಂದರೆ ಕಂಪಲ್ಸರಿ ಕರಿಗಡುಬೇ ಮಾಡ್ತಾರೆ ನಮ್ಮ ಕಡೆ. ಹಾಗಾಗಿ ಇವಾಗ 2 ಲೋಟ ಕಡಲೆಬೇಳೆನ ಹಾಕ್ಕೊಂಡೆ, ಅವನ್ನ ಕ್ಲೀನಾಗಿ ತೊಳ್ಕೊಂಡು ಇವಾಗ ಅದನ್ನು ಕುದಿಯೋಕ್ಕೆ ಇಟ್ಕೋಬೇಕು. ಒಂದು 2-3 ಗ್ಲಾಸು ನೀರು ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಇಟ್ಕೋತೀನಿ. ಅಷ್ಟರೊಳಗೆ ನಮ್ಮ ತವ್ರ ಮನೆಯವರು ಬರ್ತಾರೆ. ಆಮೇಲೆ ಅವ್ರು ಬಂದಮೇಲೆ ಅಡುಗೆ ಮಾಡಬೇಕು. ಹಿಂದಿನ ದಿನವೇ ಎಚ್ಚ ಅಂದರೆ ಕಿರಾಣಿ ಸಂತೆ ತಂದು ಕೊಟ್ಟೋಗಿದ್ರು. ಇವಾಗ ಅವನ್ನ ಕುದಿಯೋಕ್ಕೆ ಹಾಕಿ ರೆಡಿ ಮಾಡಿ ಇಡ್ತೀನಿ. ಅವ್ರು ಬಂದಮೇಲೆ ಅಡುಗೆನ ಸ್ಟಾರ್ಟ್ ಮಾಡಬೇಕು. ಇವಾಗ ನೋಡಿರಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಇವಾಗ ಬೇಳೆ ಎಲ್ಲನೂ ಚೆನ್ನಾಗಿ ಆದಮೇಲೆ ಇವಾಗ 2 ಗ್ಲಾಸು ಕಡಲೆಬೇಳೆ ಹಾಕಿದ್ನಲ್ವ, ಅದಕ್ಕೆ ಇವಾಗ 2 ಗ್ಲಾಸು ಬೆಲ್ಲ ಹಾಕಿದೆ. ಇವಾಗ ನಮ್ಮ ಮನೆಯವ್ರು ಬಂದರು, ಏನೆಲ್ಲ ತೊಗೊಂಬಂದಿದ್ದಾರೆ ಅಂತ ಹೇಳಿ ನಿಮ್ಮ ಜೊತೆನೂ ತೋರ್ಸಾತೀನಿ ನೋಡಿರಿ. ಹಸಿರು ಸೀರೆ ಕಂಪಲ್ಸರಿ ಹಸಿರು ಸೀರೆ ತೊಗೊಂಬರ್ತಾರೆ. ಹಾಗಾಗಿ ಹಸಿರು ಸೀರೆ ಮತ್ತು ದಂಡಿ ಮತ್ತು ಹೂವು ಹಣ್ಣು ಮತ್ತು 5 ಥರದ ಹಣ್ಣು ಬಾಳೆಹಣ್ಣು ಎಲ್ಲ ತೊಗೊಂಡು ಬಂದಿದ್ದರು. ಅದನ್ನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡಿರಿ. ಇವಾಗ ಬದನೆಕಾಯಿ ಪಲ್ಯ ಮಾಡೋಕೆ ಹೆಚ್ಚಿಟ್ಕೊಂಡ್ವಿ. ಈಗ ನೋಡಿರಿ ಮೈದಾ ಹಿಟ್ಟೆಲ್ಲ ನಾದ್ಕೊಂಡಿದ್ವಿ. ಇವಾಗ ಕಡಿಬಿನೆಲೆ ಲಟ್ಟಿಸ್ಕೊತಾ ಇದ್ದಾರೆ ನಮ್ಮ ಮಮ್ಮಿ. ಈಗ ನೋಡಿರಿ ಅವನ್ನೆಲ್ಲನೂ ಹೂರಣ ಇಟ್ಟು ತುಂಬಿ ರೆಡಿ ಮಾಡ್ಕೊಂಡ್ವಿ. ಏನು ಜಾಸ್ತಿ ಜನಕ್ಕೆ ಹೇಳಿರಲಿಲ್ಲ, ನಾವು ಮನೆಯವರು ಅಷ್ಟೇ. ಹಂಗಾಗಿ ಇವಾಗ ನೋಡಿರಿ ಕರಿಯಾತೇವಿ ಕಡುಬನ್ನ. ಮನೆಯಲ್ಲೇ ಪುಟ್ಟದಾಗಿ ಫಂಕ್ಷನ್ ಮಾಡ್ತಾಯಿದ್ವಿ, ಹಾಗಾಗಿ ಯಾರಿಗೂ ಜಾಸ್ತಿ ಜನಕ್ಕೆ ಹೇಳಿರಲಿಲ್ಲ. ಇವಾಗ ನೋಡಿರಿ ಅಡುಗೆ ಏನು ಮಾಡಿದ್ವಿ ಅಂತ ಹೇಳಿ, ಮಿರ್ಚಿ ಮತ್ತು ಕರಿಗಡುಬು, ಕಟ್ಟಿನ ಸಾರು, ಬದನೆಕಾಯಿ ಪಲ್ಯ, ಅನ್ನ, ಇಷ್ಟೆಲ್ಲ ಅಡುಗೆ ಮಾಡಿದ್ವಿ. ಆಮೇಲೆ ನಮ್ಮ ಅಕ್ಕ ಬಂದರು. ಇವರು ನಮ್ಮ ಮಮ್ಮಿ ತಮ್ಮನ ಹೆಂಡತಿ. ಈಗ ಅವ್ರು ಬಂದಮೇಲೆ ಫಂಕ್ಷನ್ನ ಮಾಡ್ತಾಯಿದ್ದೀವಿ. ಇವಾಗ ಫಸ್ಟ್ ಅಂದ್ರೆ ಅವರು ನನಗೆ ಅರಿಶಿನ ಅದು ಹಚ್ಚಬೇಕಲ್ವ, ಹಾಗಾಗಿ ಫಸ್ಟು ಅವ್ರಿಗೆ ಉಡಿ ತುಂಬಿ ಆಮೇಲೆ ನನಗೆ ಉಡಿ ತುಂಬ್ತಾರೆ. ಹಾಗಾಗಿ ಇವಾಗ ನೋಡಿರಿ ಹಾಸಕ್ಕಿ ಹಾಕಕತ್ತಾರ. ಕಂಪಲ್ಸರಿ ಇದು ಒಂದು ಪದ್ಧತಿ ನಮ್ಮ ಕಡೆ, ಬಿಡೋಂಗಿಲ್ಲ. ಹಾಸಕ್ಕಿ ಹಾಕಿ ಆಮೇಲೆ ಅದ್ರ ಮೇಲೆ ಕೂರಿಸಿ ಎಲ್ಲನೂ ಫಂಕ್ಷನ್ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಕಡೆ. ಇವಾಗ ಎಲ್ಲ ಹಾಸಕ್ಕಿ ಹಾಕಿದ್ರು. ಅಷ್ಟರೊಳಗೆ ನಾನು ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಇವಾಗ ನೋಡಿರಿ ಉಡಿ ತುಂಬಾಕ ಫಸ್ಟು ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಹಚ್ಚಿದ್ರು. ಹಚ್ಚಾದಮೇಲೆ ಇವಾಗ ದಂಡೆ ಹಾಕ್ತಾರೆ. ನಮ್ಮ ಕಡೆ ಯಾವುದೇ ಫಂಕ್ಷನ್ ಆಗಲಿ ಮೇನು ದಂಡೆ ಮತ್ತು ಹಾಸಕ್ಕಿ ಎಲ್ಲ ಫಂಕ್ಷನ್ನೇ ಮಾಡೋದಿಲ್ಲ. ಇವಾಗ ನೋಡಿರಿ ದಂಡಿನೂ ಹಾಕಿದ್ರು. ದಂಡೆ ಹಾಕಿದ ಮೇಲೆ ಇವಾಗ ಕಾಯಿ ಉಡಿ ತುಂಬ್ತಾರೆ. ಅಡಿಕೆ ಎಲೆ ಕಾಯಿ ಉಡಿ ತುಂಬ್ತಾರೆ. ಈ ವ್ಲಾಗು ಅಪ್ಲೋಡ್ ಮಾಡೋ ಅಷ್ಟರೊಳಗೆ ನನ್ನ ಡೆಲಿವರಿ ಆಗಿರುತ್ತೆ ಅನಿಸುತ್ತೆ. ಇವಾಗ ನೋಡಿರಿ ಈ ಕಾಯಿ ಉಡಿ ತುಂಬಿದ್ರಲ್ವ, ನಾಳೆ ಪಾಪು ಆದಮೇಲೆ ಪಾಪುಗೆ ಹೆಸರಿಡ್ತೀವಲ್ವ, ಆವಾಗ ಈ ಕಾಯಿನೇ ತೊಟ್ಲಕ್ಕೆ ಒಡೆಯೋದು.
ಅಲ್ಲಿ ಮಠ ಹಂಗೆ ಇರೋದು. ಅಂದರೆ ದೊಡ್ಡ ಸೀರೆ ಮಾಡ್ತಾರಲ್ವ ಅವತ್ತೂ ಇವೇ ಕಾಯಿನ ತುಂಬ್ತಾರೆ ಉಡಿ ನಮ್ಮ ಕಡೆ. ಇವಾಗ ಉಡಿ ಎಲ್ಲ ತುಂಬಿದ್ರು, ಇವಾಗ ಆರತಿ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲರೂ ಆರತಿ ಮಾಡೋದಾದಮೇಲೆ ಇವಾಗ ಐನಾರ್ದು ಪಾದ ಪೂಜೆ ಮಾಡತ್ತೀನಿ. ಪಾದ ಪೂಜೆ ಮಾಡಿಕೊಂಡು ಅವರು ಹೇಳ್ತಾರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ, ಅದೇ ರೀತಿಯೇ ಪಾದ ಪೂಜೆ ಮಾಡಿದ್ವಿ. ಆಮೇಲೆ ನಮ್ಮ ಲಿಂಗು ಇರುತ್ತಲ್ವ, ಲಿಂಗಕ್ಕೂ ಪೂಜೆ ಮಾಡ್ಕೋಬೇಕು. ಅವರು ಹೇಳ್ಕೊಡ್ತಾರೆ, ಅದೇ ರೀತಿಯೇ ಪೂಜೆ ಮಾಡ್ಕೋಬೇಕು. ಆಮೇಲೆ ಐನಾರ್ದು ಊಟ ಅದು ಎಲ್ಲ ಆದಮೇಲೆ ಫಂಕ್ಷನ್ ಎಲ್ಲ ಮುಗೀತು. ಅಂದರೆ ಅವ್ರಿಗೆ ಫಸ್ಟು ಎಡೆ ಮಾಡಬೇಕು, ಗದ್ದಿಗೆ ಅಂದರೆ ಅವ್ರು ಕೂತಿದ್ದಾರಲ್ವ ಅದಕ್ಕೆ ಒಂದು ಎಡೆ ಮತ್ತು ಅವ್ರಿಗೆ ಒಂದು ಎಡೆ ಮಾಡಿ ಊಟ ಆದಮೇಲೆ ಇವಾಗ ನಾವು ದೇವಸ್ಥಾನಕ್ಕೆ ಹೊಂಟೇವೆ. ಅಲ್ಲಿ ನಮ್ಮ ಮನೆ ಹತ್ತಿರ ಅಷ್ಟಭುಜೇಶ್ವರ ಅಂತ ಇದೆ, ಅಲ್ಲಿ ಹೋಗಿ ಎಣ್ಣೆ ಬತ್ತಿ ಹಚ್ಚಿ ಬಂದ್ರಾಯ್ತು ಎಡೆ ತೊಗೊಂಡು ಅಂತ ಬಂದಿದ್ದೀವಿ. ಇದಾಗಿತ್ತು ಇವತ್ತು ನನ್ನ ಕಾಳಕುಬ್ಸದ ವ್ಲಾಗು. ತುಂಬ ಲೇಟಾಗಿದ್ದಕ್ಕೆ ಕ್ಷಮೆ ಇರಲಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್, ನಮಸ್ತೆ.